ಶಿವಾನಿ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳ ನನ್ನ ಮೇಲೆ. ಕೋಪ ಮಾಡ್ಕೊಂಡಿದ್ರು ನಾನು ಇಲ್ಲಿ ಒಬ್ಬನೇ ಇರ್ತೀನಿ ಅಂತಾದ್ರೂ ಬರ್ಬೇಕಿತ್ತು. ಯಾಕೆ ಬರ್ಲಿಲ್ಲ? ನಾನಿಲ್ಲಿರೋ ವಿಷಯ ಶಿವಾನಿಗೆ ಗೊತ್ತು ತಾನೆ? ಮಾವ ಅವಳಿಗೆ ಹೇಳಿರ್ತಾರಲ್ವಾ? ಅಕಸ್ಮಾತ್ ಯಾರಾದ್ರೂ ಏನಾದ್ರೂ ಹೇಳಿ ತಲೆ ತುಂಬಿದಾರ ಅವಳಿಗೆ? ಕತ್ಲಲ್ಲಿ ಬರ್ತಾ ರೂಟ್ ಏನಾದ್ರೂ ಮರ್ತೋಗ್ಬಿಟ್ಲಾ? ಏನಾಗಿರ್ಬೋದು? ಶಿವಾನಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಏನ್ ಮಾಡೋದು? ಏನ್ ಮಾಡಿ ನಾನಿವಾಗ? ನಾನು ಹೋಗಿ ಏನಾದ್ರೂ ಕರ್ಕೊಂಬರಲ್ಲ ಅವಳನ್ನ? ಯಾವ ರೂಟಲ್ಲಿ ಬರ್ತಾಳೆ ಅಂತ ನನಗೇನು ಗೊತ್ತಿರತ್ತೆ? ನಾನು ಯಾವುದೋ ದಾರಿಯಲ್ಲಿ ಹೋಗೋದು, ಅವಳು ಹೆಂಗೋ ಬರೋದು, ಸುಮ್ಮನೆ ಕನ್ಫ್ಯೂಸ್ ಆಗೋದು. ಯಾಕದಲ್ಲ? ಬೇಡ ಬೇಡ ಬೇಡ, ಇಲ್ಲೇ ಇರ್ತೀನಿ. ಹೇಗೋ ಅವಳನ್ನ ಒಬ್ಳೆ ಕಳ್ಸಿರೋದಿಲ್ಲ, ಜೊತೆಗೆ ಯಾರನ್ನಾದ್ರೂ ಕಳ್ಸಿರ್ತಾರೆ. ಇಲ್ಲೇ ಇದ್ದು ಅವಳಿಗೋಸ್ಕರ ಕಾಯ್ತೀನಿ. ಜೈ ಮಹಾಕಾಲ. ನೀವೇ ನನ್ನ ಸೈನಿಕರು, ನನ್ನೊಳಗಿದ್ದು ನನ್ನನ್ನು ಕಾಯೋ ಸೈನಿಕರು, ನನ್ನ ವೈರಿಗಳನ್ನು ಕಾಡೋ ಸೈನಿಕರು. ಚಂಡನೇತ್ರ, ಘೋರ ನೇತ್ರ, ಪ್ರಚಂಡ ನೇತ್ರ, ರಕ್ತ ನೇತ್ರ, ಅಗ್ನಿ ನೇತ್ರ, ಸಾಕು. ನನಗೆ ಜೀವದಾನ ನೀಡಿದ ಓ ನಾಗಿಣಿಯನ್ನ ಸಾಯಿಸೋಕೆ ಇಷ್ಟು ಬಲ ಸಾಕು. ನಾಳೆ ಅಂತಿಮ ಹೋರಾಟ, ಓ ನಾಗಿಣಿಯ ಅಂತಿಮ ದಿನ. ಹಾ ಅಂಕಲ್, ಬೇಗ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ಸರಿ ಅಂಕಲ್. ರೆಡಿ ಆಗಮ್ಮ. ಹಲೋ, ನಾನಾ? ಇವತ್ತಾ? ಹಿಂಗ್ ನಾನು ಬರ್ಲೇಬೇಕೇನ್ರಿ? ಸರಿ. ಅಂಕಲ್, ಏನಾಯ್ತು? ಎಸ್ಟೇಟ್ ಮೀಟಿಂಗ್ ಇದೆ, ಚೀಫ್ ಗೆಸ್ಟ್ ಆಗಿ ಮಿನಿಸ್ಟರ್ ಬರ್ತಾ ಇದ್ದಾರೆ, ಹೋಗ್ಲೇಬೇಕಮ್ಮ. ಪರವಾಗಿಲ್ಲ ಅಂಕಲ್, ತ್ರಿಶೂಲ್ ಇದ್ದಾನಲ್ಲ, ನಾನು ಅವನ ಜೊತೆನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ನೀವ್ ಹೋಗ್ ಬನ್ನಿ. ಹೋಗ್ತೀಯ, ಆದ್ರೆ ಬರಲ್ಲ. ಮುಗಿಯೋದು ಪೂಜೆ ಅಲ್ಲ, ನಿನ್ನ ಆಯುಸ್. ಬೇಗ ರೆಡಿ ಆಗ್ಬಾ. ಭೋಲೆನಾಥ, ರುದ್ರ ಮಹೇಶ್ವರ, ಶಂಕರ ಶಶಿಧರ, ಅಂತಿಮ ಕ್ಷಣದ ಯುದ್ಧದಲ್ಲಿ ನಿನ್ನ ಭಕ್ತೆಯ ಪ್ರಾಣವನ್ನೇ ನೈವೇದ್ಯ ಮಾಡೋ ಆಸೆಯಾಗಿ ಶಂಕರ. ಅಯ್ಯೋ, ನಿನ್ನ ಮನೆ ದೇವರು ತಾನೆ, ನಾಗ ಸಂಹಾರಕ್ಕೆ ಅದೇ ಸರಿಯಾದ ಜಾಗ. ಬಾಬಾ, ಆದ್ರೆ ಅಲ್ಲಿ ನನ್ನ ಮಗ ಇದ್ದಾನೆ. ಅವನು ಅಲ್ಲಿರಬಾರ್ದು. ಅದು ಹೇಗ್ ಬಾಬಾ? ಅವಳು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಅವನು ಅಲ್ಲೇ ಇದ್ದಾನೆ. ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ ಅಂದ್ಮೇಲೆ ಹೊರಗೆ ಹೋಗಕ್ ಹೇಗ್ ಸಾಧ್ಯ? ದೂರ ಹೋಗಿಸ್ಬೇಕು. ಸುಮ್ಮನೆ ದಿಗಿಲು ಬೀಳಬೇಡ. ನಾನು ಮಾತು ಕೇಳು. ನಾನು ಹೇಳ್ದಾಗ ಮಾಡು. ಏನು? ನಾಗಿಣಿನ ಸಾಯಿಸೋದಕ್ಕೆ ಸೂಕ್ತವಾದ ಜಾಗ ದೇವಸ್ಥಾನ. ಆದ್ರೆ ಅಲ್ಲಿ ನನ್ನ ಮಗ ಇದ್ದಾನೆ. ಅಲ್ಲಿ ಏನೇ ನಡೆದ್ರು ಅವನಿಗೆ ಗೊತ್ತಾಗಬಾರದು. ಅಂದ್ರೆ ನೀನು ಮಾಡಬೇಕಾಗಿರೋದು, ನೀನು ನಿನ್ನ ಮಗನನ್ನ ದೇವಸ್ಥಾನದಿಂದ ದೂರ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಬಾಬಾ? ನಾಗಿಣಿ ಅಲ್ಲಿಗೆ ಬಂದಾಗ ಒಂದೆರಡು ಕ್ಷಣ ನಿನ್ನ ಮಗ ಅಲ್ಲಿರಬಾರ್ದು. ಅವಳಲ್ಲಿಗೆ ಬಂದ ಮೇಲೆ ಒಂದು ಕ್ಷಣ ಅವಳಲ್ಲಿಂದ ಕದಲಬಾರದು.
ಹೋಗ ನಾನು ಮಾಡ್ತೀನಿ. ಬಾಬಾ ಅಲ್ಲೇನಾದ್ರೂ ಎಡವಟ್ಟಾದ್ರೆ ಅಂದ್ರೆ ಏನಾದ್ರೂ ತೊಂದರೆ ಆಗಿ ನನ್ನ ಮಗನಿಗೆ ಸಮಸ್ಯೆ ಆದ್ರೆ ಭಯ ಬೀಳ್ಬೇಡ. ನಾನು ಮಾತ್ರ ಅಲ್ಲ, ನನ್ನೊಳಗೆ ಪಂಚ ನೇತ್ರರಿದ್ದಾರೆ. ನಾಗಮಣಿ ಮೇಲೆ ಕಣ್ಣು ಹಾಕಿದ್ದು ನಾನು. ನಾಗಮಣಿನ ಬಚ್ಚಿಟ್ಟು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದಾನೆ ಈ ದಿಗ್ವಿಜಯ್. ಏನೋ ಮಾಡ್ತಾ ಇರ್ತಾನೆ. ಅವನೇನ್ ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ನನ್ನ ಹತ್ರ ಹೇಳ್ತಾನೆ. ಅವ್ನು ಹೇಳೋದು ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಹೋಗ್ತಾನೆ, ಎಲ್ಲೋ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಗ್ತಾ ಇರ್ತಾನೆ. ನನಗೆ ಗೊತ್ತಿಲ್ಲದ ಇರೋ ಹಾಗೆ ಏನೋ ಮಾಡ್ತಾ ಇದ್ದಾನೆ. ಆಪತ್ ಕಾಲದಲ್ಲಾಗ್ಲಿ ಅಂತ ತ್ರಯಂಬಕ ಒಂದು ಅಸ್ತ್ರನ ದಿಗ್ವಿಜಯ್ ಕೈಲಿ ಕೊಟ್ಟಿದ್ದ. ಅವನ ಮಾತಿನ ಪ್ರಕಾರ ಇವತ್ತು ಆ ಮುಖ್ಯವಾದ ದಿನ. ಹಾಗಿದ್ರೆ ಆ ಅಸ್ತ್ರ ಎಲ್ಲಿದೆ? ದೇವ್ರ ಮನೇಲಿ ಇಟ್ಟಿದ್ದ. ಅಲ್ಲಿದೆ ನೋಡೋಣ. ತ್ರಯಂಬಕ ಕೊಟ್ಟಿದ್ದ ಅಸ್ತ್ರ ದಿಗ್ವಿಜಯ್ ಇಲ್ಲೇ ಇಟ್ಟಿದ್ದ. ಆದ್ರೆ ಅಸ್ತ್ರ ಕಾಣಿಸ್ತಾ ಇಲ್ಲ. ಅಂದ್ರೆ ದಿಗ್ವಿಜಯ್ ಅಸ್ತ್ರನ ತಗೊಂಡೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ದಿಗ್ವಿಜಯ್? ನಿನ್ನಾಟ ನನ್ನ ಹತ್ರ ನಡೆಯೋದಿಲ್ಲ. ನಾಗಮಣಿ ನಂದು. ಅವ್ರ ಮೇಲೆ ಹೇಗೆ ಕೋಪ ಮಾಡ್ಕೊಳಕ್ ಸಾಧ್ಯ? ಪಾಪ ಅವಳು ನನ್ನ ಅಷ್ಟು ಪ್ರೀತಿಸ್ತಾಳೆ. ನಾನು ಯಾಕೆ ಹಂಗೆ ಮಾಡಿದೆ? ಪಾಪ ಶಿವಾನಿ ಬರೀ ಪ್ರೀತಿಸ್ತಾಳೆ, ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವಳಿಗೆ. ಹಾಗೆ ಮಾತಾಡಿದ್ದು ನನ್ನ ತಪ್ಪು. ಹೌದು ನೋಡು, ಇದು ನನ್ನ ತಪ್ಪು ಅಂತ ಇವಾಗ ಒಪ್ಕೋತಾ ಇದ್ದೀನಿ. ಇನ್ನು ಯಾಕೆ ಅವಳನ್ನೆಲ್ಲೋ ದೂರ ಕಳ್ಸಿದ್ಯಾ? ಕರ್ಕೊಂಬಾ ನನ್ನ ಎದುರಿಗೆ. ಸಾರಿ ಕೇಳಬೇಕು ಅವಳಿಗೆ ನಾನು. ನಮ್ಮ ಹೃದಯದ ಮಾತು ಅವಳು ಕೇಳಿಸ್ತಾ ಇರತ್ತಾ? ನನಗೆ ಬೇರೆ ಏನು ಬೇಡ ದೇವ್ರೆ. ಶಿವಾನಿ ಯಾವಾಗ್ಲೂ ನನ್ನ ಜೊತೆಗಿರೋ ಥರ ಹೊರ ಕೊಡ್ತೀನಿ, ಅಷ್ಟೇ ಸಾಕು. ಬೇರೇನು ಕೇಳಲ್ಲ ನಾನು. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಿಂದು ಕಲ್ಮನಸ್ಸು. ನಾನು ಎಷ್ಟು ಕಣ್ಣೀರು ಹಾಕಿದ್ರು ನಿನಗೇನು ಅನ್ಸಲ್ಲ. ಆ ಕಣ್ಣೀರೆಲ್ಲ ಆವಿಯಾಗಿ ಹೊಟ್ಟೋಗುತ್ತೆ. ಅನ್ಸಿನ ಮಾತು, ನನ್ನ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ನಿನಗಾದ್ರೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೆ. ನೀನು ಏನೂ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಏನೇ ಮಾತಾಡೋಂಗಿದ್ರು ಡೈರೆಕ್ಟಾಗಿ ಶಿವಾನಿ ಹತ್ರನೇ ಹೋಗಿ ಮಾತಾಡ್ತೀನಿ. ಅವಳು ನನ್ನ ಅರ್ಥ ಮಾಡ್ಕೊತಾರೆ. ನನಗ ನಂಬಿಕೆ ಇಲ್ಲ. ನಂಗೆ ಸಾಕು. ಬರ್ತೀನಿ. ಹೋಗ್ಬೇಡ ತ್ರಿಶೂಲ್, ಕೈ ಬಿಟ್ಟು ಹೋಗ್ಬೇಡ. ನೋಡು, ನಾನು ಇಲ್ಲೇ ಇದ್ದೀನಿ. ತ್ರಿಶೂಲ್ ಹೋಗ್ಬೇಡ. ಅವನು ಹೋಗಾಯ್ತಾಯ್ತು. ಮಾತೇ ಬರಲ್ಲ. ಈಗ ನಾನು ನನ್ನ ವಶೀಕರಣ ಮಂತ್ರದಿಂದ ನೀನು ನಾನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡ್ತೀನಿ. ಓಂ ಹ್ರೀಂ ಹ್ರೋಂ ಹ್ರೋಂ ಪಟ್ ಪಟ್ ಸ್ವಾಹ. ಈಗ ನೀನು ಬಡಬೈರಾಗಿ ಭೈರವನ ವಶದಲ್ಲಿದ್ದೀಯ. ನಿನ್ನ ಗಂಡ ಬಂದು ಹೋಗಾಯ್ತು, ಮತ್ತೆ ಅವನು ಬರಲ್ಲ. ನೀನು ಅವನನ್ನ ನೋಡಲ್ಲ. ಯಾಕೆ ಗೊತ್ತಾ? ಅವನು ನಿನ್ನನ್ನ ಉಳಿಸಲ್ಲ. ನೀನು ಬಂದಿರೋ ಉದ್ದೇಶ, ಗುರಿ ನಾಗಮಣಿಯನ್ನು ಪಡ್ಕೊಂಡು
ಅದನ್ನು ಅಪಹರಿಸಿದವರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ತಾನೇ ನಾಗಮಣಿ ನಿನಗೆ ಸಿಕ್ಕಿದೆ. ಆದರೆ ಅದನ್ನು ಅಪಹರಿಸಿದವರು ಯಾರು ಅಂತ ಕೇಳಿದ್ದೀನಿ. ಹೋದ ಜನ್ಮದಲ್ಲಿ ಆದಿಶೇಷನನ್ನು ಕೊಂದು ನಾಗಮಣಿಯನ್ನು ಅಪಹರಿಸಿದವರು ಯಾರು ಎಂದು ಕಂಡು ಹಿಡಿಯೋಕೆ ಆಗಿಲ್ಲ. ಆದರೆ ಅದು ಯಾರು ಅಂತ ನನಗೂ ಗೊತ್ತು. ಅವರಿಂದಾನೆ ಇವತ್ತು ನೀನಿಲ್ಲಿ ಬಂದಿಯಾಗಿರೋದು. ನನಗಿವತ್ತು ಎಲ್ಲ ಸತ್ಯ ಗೊತ್ತಾಗ್ಬೇಕು, ಹೇಳು. ಅದು ನಿಮ್ಮ ಮಾವಂಗೆ ಎಲ್ಲ ವಿಷಯ ಗೊತ್ತು. ಅವನೇ ಕೇಳು. ಏನ್ ಹಾಗೆ ನೋಡ್ತಾ ಇದೀಯ? ಬಾಬಾ ಹೇಳಿದ್ದೆಲ್ಲವೂ ಸತ್ಯ. ಈ ಕಥೆಗೆ ನಾನೇ ವಿಲ್ಲನ್. ನನ್ನೇನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ಯಾ? ಅದು ನನ್ನ ಪಾರ್ಟ್ ಟೈಮ್ ಕೆಲಸ ಅಷ್ಟೇ. ಆ ಟೈಮ್ನಲ್ಲಿ ನಾನು ಆಕ್ಟ್ ಮಾಡ್ತಿರ್ತೀನಿ. ಆದ್ರೆ ನಾನು ಫುಲ್ ಟೈಮ್ ಕೆಟ್ಟವನು. ಕೆಟ್ಟವ್ರಿಗಿಂತ ಜಾಸ್ತಿ ಕೆಟ್ಟವನು. ನಿನ್ನ ಪ್ರಿಯತಮನ ಪಾಲಿಗೆ ಯಮ ಆದವನು, ನಿನ್ನ ಪಾಲಿಗೆ ಯಮ ಆಗೋನು. ನಿನ್ನ ಹೊಟ್ಟೆ ಬಗೆದು ನಾಗಮಣಿ ತೆಗೆದು ಅದರ ಶಕ್ತಿಗಾಗಿ ಕಾಯ್ಕಾಯೋಣ. ನಾವು ಹೋಗೋ ಕೆಲಸ ಒಳ್ಳೇದಾಗ್ಬೇಕು ಅಂದ್ರೆ ಹೆಣ ನೋಡ್ಬೇಕಂತೆ. ಆದಿಶೇಷನ ಹೆಣ ನೋಡಿದ್ವಿ, ಈಗ ನಿನ್ನ ಹೆಣನೂ ನೋಡಿದ್ರೆ ಪರಿಸಮಾಪ್ತಿ. ನಾಗಮಣಿ ದಕ್ಕಿ ಅದರ ಶಕ್ತಿ ನಂದಾದ್ರೆ ನಾನು ಮೃತ್ಯುಂಜಯ, ಸಾವೇ ಇಲ್ಲದವನು. ಶಿವಾನಿಗೆ ದೇವ್ರು ಅಂದ್ರೆ ಪ್ರಾಣ. ನನ್ನ ಹತ್ರ ಎಷ್ಟು ಹಠ ಮಾಡಿದ್ಲು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಆದ್ರೆ ಇವಾಗ ಅವಳು ಏನು ಪೂಜೆ ಮಾಡದೆ ಹಾಗೆ ವಾಪಸ್ ಬಂದ್ಬಿಟ್ಲ. ಯಾಕಿರ್ಬೋದು? ನನ್ನನ್ನು ನೋಡಕ್ಕ ಪೂಜೆಗೆ ಅಂತ ಮನೆಯಿಂದ ಆಚೆ ಬಂದಾಗಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ. ಯಾಕಿದೆಲ್ಲ? ಅಣ್ಣ ನೀನ್ ಇಲ್ಲೇ ಇದೆಯಾ? ಅತ್ತಿಗೆ ಸಿಗ್ಲಿಲ್ವಾ? ಅತ್ಗೆ ಅವಳು ದೇವಸ್ಥಾನಕ್ಕೆ ಬರ್ಲಿಲ್ಲ. ನೀನ್ ನೋಡಿಲ್ಲ ಅಷ್ಟೇ. ಅಪ್ಪ ವಿಶೇಷವಾದ ಪೂಜೆ ಮಾಡ್ಲೇಬೇಕು ಅಂತ ಅತ್ತಿಗೆನ್ ಕಳ್ಸಿದ್ರು. ಅಪ್ಪ ಕಳ್ಸಿದ್ರ? ಅತ್ತಿಗೆ ಒಬ್ರೇ ಹೋಗೋದ್ ನೋಡಿ ಅಮ್ಮ ನೀನು ಜೊತೆಗೆ ಹೋಗುವಂತ ನನ್ನನ್ನು ಕಳ್ಸಿದ್ರು. ಆನ್ ದ ವೇ ಅಜಿತ್ ಸಿಕ್ಕಿದ್ರು. ಹಾಗೆ ಹೋಗ್ಬೇಕಾದ್ರೆ ಯಾಕೋ ವಿಚಿತ್ರ ಅನ್ನಿಸ್ತು. ಏನೋ ಅಪಾಯ ಇದೆ ಅನಿಸ್ತು. ಅದಕ್ಕೆ ಅತ್ತಿಗೆ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗೋದ್ ಬೇಡ ಅಂತ ಹೇಳಿದ್ವಿ. ಅವ್ರು ನಮ್ ಮಾತೆ ಕೇಳಲಿಲ್ಲ, ಹೊರಟು ಬಿಟ್ರು. ಅಣ್ಣ ಬೇಗ ಹೋಗಿ ತ್ರಿಶೂಲ್ ಅವ್ರೆ. ಪಾಪ ಶಿವಾನಿ ಅವರು ಎಲ್ಲಿದ್ದಾರೋ ಏನೋ. ಹೊರಟೆ, ಈಗಲೇ ಹೊರಟೆ. ಹೇಳು, ಮಾತಾಡು. ನಿನ್ನ ಆದಿಶೇಷ ಯಾರು ಅಂತ ಹೇಳು. ಹೇಳಿದ್ರನೆ ನಿನಗೆ ಜೀವದಾನ. ಪ್ರಾಣ ಬೇಕು ಅಂದ್ರೆ ಪ್ರಶ್ನೆಗೆ ಉತ್ತರ ಬರಲಿ. ನಿನ್ನ ಆದಿಶೇಷ ಯಾರು ಅಂತ ಹೇಳಿದ್ರೆ ಜೀವ ಉಳಿಸ್ತೀನಿ, ಇಲ್ಲ ಜೀವ ತೆಗಿತೀನಿ. ನನ್ನ ಆದಿಶೇಷ ಯಾರು ಅಂತ ನಿನಗೆ ಗೊತ್ತಾಗ್ಬೇಕಾ? ಹೌದು. ಅವತ್ತು ಅವನ್ಗೆ ಮೋಸ ಮಾಡಿ ಗುಂಡು ಹಾರಿಸಿ ಸಾಯಿಸಿರ್ಬೋದು. ಆದ್ರೆ ಇವತ್ತು ಅವನ್ಗೆ ಎತ್ತರಕ್ಕೆ ಬಂದ್ರೆ ಎದುರಿಸಿ ನಿಲ್ಲೋ ಗುಂಡಿಗೆ ಇದೆಯಾ ನಿಮ್ಗೆ? ಆ ಶಕ್ತಿನ ಕಣ್ಣಾರೆ ನೋಡೋ ಶಕ್ತಿ ಇದೆಯಾ ನಿಮ್ಗೆ? ನೋಡಿದ್ಮೇಲೂ ಅವ್ನು ನಿಮ್ಮನ್ನ ಜೀವಂತವಾಗಿ ಉಳಿಸ್ತಾನೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಆ ಶಕ್ತಿನ ಎದುರು ನಿಂತು ನೋಡೋ ಶಕ್ತಿ ಇಲ್ದೆ ಬೆನ್ನು ಹಿಂದೆ ನಿಂತು ಸಾಯಿಸಿದ ಪಾಪಿಗಳಿಗೆ ಇಂಥ ರೋಷದ ಮಾತ
ಭಯ ಬೇಡ ದಿಗ್ವಿಜಯ. ಇವಳನ್ನು ಸಾಯಿಸಲು ನಾನು ಆವಾಹನೆ ಮಾಡಿರೋ ಪಂಚಶಕ್ತಿಗಳು ಕಾಯುತ್ತಿವೆ. ಚಂಡ ನೇತ್ರ, ಪ್ರಚಂಡ ನೇತ್ರ, ಘೋರ ನೇತ್ರ, ರಕ್ತ ನೇತ್ರ, ಅಗ್ನಿ ನೇತ್ರ ಆವಾಹಯಾಮಿ. ओम नमो महादेवाय प्रचंड भीम पराक्रमाय घोर शत्रु विनाशकाय सकल भूत प्रेत पिशाच नाशनाय सकल विघ्न निवारणाय स्वाहा. ಪ್ರಾಣ ಭಿಕ್ಷೆ ಕೊಟ್ರೆ ಎಲ್ಲೋ ಹೋಗಿ ಬದುಕೋದ್ ಬಿಟ್ಟು ವಾಮಾಚಾರ ಮಾಡ್ತಿದ್ಯಾ? ಇಲ್ಲ, ನೀನು ಬದುಕೋಕೆ ಅರ್ಹನೇ ಅಲ್ಲ. ಅಮ್ಮೋರೆ, ಯಜಮಾನ್ರಲ್ಲಿ ಅದನ್ನ ನನ್ನೇನ್ ಕೇಳ್ತಾ ಇದೀಯಾ? ಅಲ್ಲ ಅಮ್ಮೋರೆ, ಎಲ್ಲೂ ಕಾಣಿಸ್ತಾ ಇಲ್ಲ. ನಿಮ್ಮ ಹತ್ರ ಏನಾದ್ರೂ ಹೇಳ್ಬಿಟ್ಟು ಹೋದ್ರ ಅಂತ. ಅಲ್ಲ ಕಣ ನಂದೀಶ, ಬಾವಾಜಿಯ ಫಿಕ್ಸ್ ಆಗಿರೋ ಬಾಲಕ್ಕೆ ಫಿಕ್ಸ್ ಆಗಿರೋ ನೀನು. ನಿನಗ್ ಗೊತ್ತಿಲ್ಲದೆ ಬಾವಾಜಿ ಎಲ್ಲಪ್ಪ ಹೋಗ್ತಾರೆ? ಹೌದು ನಂದೀಶ, ಅವನ್ ನೆರಳಿನ ಹಾಗೆ ಇರೋನು ನೀನು. ದಿಗ್ವಿಜಯ ಎಲ್ಲಿ ಹೋದ ಅಂತ ನಾವೆಲ್ಲ ನಿನ್ನೆ ಕೇಳ್ಬೇಕು. ಹೌದು, ನನ್ ಮಗ ಎಲ್ಲಿ? ಇಲ್ಲಿ ಏನ್ ನಡೀತಾ ಇದೆ? ಎಲ್ಲ ವಿಚಿತ್ರವಾಗಿದೆ. ನಿನ್ನೆ ದೇವಸ್ಥಾನಕ್ಕೆ ತ್ರಿಶೂಲ್ ಜೊತೆ ಹೋದ್ ಶಿವಾನಿ ಒಬ್ಳೆ ಬಂದ್ಲು, ಆಮೇಲೆ ಅವ್ರ ಜೊತೆ ಹೋದ್ಲು, ಆಮೇಲೆ ಒಬ್ಳೆ ಬಂದು ವಿಚಿತ್ರವಾಗಿ ಆಡಿದ್ಲು. ಅವನು ಬಂದಾಗ ಶಿವಾನಿ ದೇವಸ್ಥಾನದಲ್ಲಿ, ಶಿವಾನಿ ಬಂದಾಗ ಅವನ್ ದೇವಸ್ಥಾನದಲ್ಲಿ. ಅಲ್ಲ, ಏನಾಗ್ತಿದೆ? ಈಗ ನೀನ್ ಬಂದು ಬಾವಾಜಿ ಎಲ್ಲಿ ಅಂತ ಕೇಳ್ತಾ ಇದೀಯಾ, ಆಮೇಲೆ ಬಾವಾಜಿ ಬಂದು ನೀನ್ ಎಲ್ಲಿ ಅಂತ ಕೇಳ್ತಾರ? ನಿನ್ನೆ ಶಿವಾನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನು ಹೇಳಿಲ್ಲ. ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ದಿಗ್ವಿಜಯ ನೋಡಿದ್ರೆ ಏನೇನೋ ಕತೆ ಹೇಳ್ದ. ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ನನಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ. ಯಾರನ್ನ ಕೇಳೋಣ? ಏನ್ ಕತೆ ಇದು? ಹೆದರಿಕೆ ಆಗ್ತಾ ಇರೋದು ನನಗೆ. ಯಾಕೆ ಅಂದ್ರೆ ದಿಗ್ವಿಜಯ ನಡವಳಿಕೆ ವಿಚಿತ್ರವಾಗಿದೆ. ತ್ರಯಂಬಕ ಕೊಟ್ಟ ಅಸ್ತ್ರ ಇಲ್ಲ, ದಿಗ್ವಿಜಯನು ಪತ್ತೆ ಇಲ್ಲ, ನನ್ನ ಮಗ ಸೊಸೆ ಕಾಣಿಸ್ತಾ ಇಲ್ಲ. ಅವನಿಂದ ನನ್ನ ಮಗ ಸೊಸೆಗೆ ಏನಾದ್ರು ತೊಂದ್ರೆ, ಏನ್ ಮಾಡೋದು? ಶುರುವಾಯಿತು ಸತ್ಯ ಸಂಕ್ರಮಣ. ದುಷ್ಟರಿಗೆ ಶಿಕ್ಷೆಯ ಕಾಲ, ಶಿಷ್ಟರಿಗೆ ರಕ್ಷಣೆಯ ಕಾಲ. ಸಜ್ಜನರಿಗೆ ಶುಭ ಕಾಲ, ದುರ್ಜನರಿಗೆ ಕೊನೆಗಾಲ. ಏನಂದೆ ನೀನು? ನನ್ನ ಹೆಂಡತಿ ಒಳ್ಳೆವಳು ಒಂದೇ ಅಲ್ವಾ? ಅವಳ ಅವತಾರ ನೋಡು, ಕಂಡ್ಬಿಟ್ಟು ನೋಡು.
ನೋಡ್ದ್ಯಾ ಅವ್ಳ ರೂಪನ ನೋಡಿದ್ಯಾ? ಈಗ ಯಾರು ಸರಿ ಯಾರು ತಪ್ಪು ಅಂತ ಹೇಳು. ಇವಳು ಬದುಕಿದ್ರೆ ನಾನು ನೀನು ನಮ್ಮ ಕುಟುಂಬನೇ ಬದುಕಿರಲ್ಲ. ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಇವಳು ಬದುಕಿರಬಾರ್ದು. घम घम दुर्गाय नमः। कृष्णे कृष्णे ಏನಾಯ್ತು ದಾಕ್ಷಾಯಿಣಿ? ಪೂಜೆ ಮಧ್ಯೆ ಯಾಕಿ ಚೀರಾಟ? ಸಿಕ್ತು, ಸುಳಿವು ಸಿಕ್ತು. ನಾವು ಬೇಕು ಅಂತ ಬಯಸಿ ಹುಡುಕ್ತಿದ್ದ ನಾಗಮಣಿ ಸಿಗೋದಕ್ಕೆ ಒಂದು ದಾರಿ ಸಿಕ್ತು. ಅದರ ಬಗ್ಗೆ ಒಂದು ಸುಳಿವು ಸಿಕ್ತು. ನಿಜ ಹೇಳ್ತಾ ಇದ್ಯಾ? ಹೌದು, ನಿಜ ಹೇಳ್ತಾ ಇದ್ದೀನಿ. ಹೇಗ್ ಗೊತ್ತಾಯ್ತು ನಿನ್ಗೆ? ಏನ್ ಗೊತ್ತಾಯ್ತು? ಸ್ಪಷ್ಟವಾಗಿ ಹೇಳು. ನಾಗಲೋಕದ ಪುಣ್ಯಮಣಿ, ನಾಗಮಣಿಯನ್ನು ಯಾರು ಅಪಹರಿಸಿದರೋ ಅವರ ಅಂತ್ಯ ಆಗಿದೆ. ದಾಕ್ಷಾಯಿಣಿ, ಇದು ನಿಜ ಆಗೋದಕ್ಕೆ ಸಾಧ್ಯನಾ? ನಾಗಮಣಿ ಇಷ್ಟು ವರ್ಷ ಅವನ ವಶದಲ್ಲಿದ್ದರೂ ಅವನ ಸಾವೇ? ನನಗೆ ಆ ಸೂಚನೆ ಸಿಕ್ಕಾಗಿದೆ. ಹಾಗಾದರೆ ನಾವೀಗ ನಾಗಮಣಿಯನ್ನು ತರಲು ಹೋಗಬೇಕು. ಅಲ್ಲಿಗೆ ನಾವು ಹೋದ ತಕ್ಷಣ ನಾಗಮಣಿ ನಮ್ಮ ಕೈಗೆ ದಕ್ಕುವುದೇ? ಆ ನಾಗಮಣಿ ಕಾಣೆಯಾಗಿ ಇಂದಿಗೆ 24 ವರ್ಷ ಆಯಿತು. ಅದರ ಸಂಪೂರ್ಣ ಶಕ್ತಿ ಕಾರ್ಕೋಟಕ ಅಮಾವಾಸ್ಯೆಯ ಪ್ರಭಾವ ದಿನ ಇಂದು ನಾಗಮಣಿ ತನ್ನ ಸಂಪೂರ್ಣ ಶಕ್ತಿಯನ್ನು ಹೊರಹಾಕುತ್ತದೆ. ನಾಗಮಣಿಯನ್ನು ಅಪಹರಿಸಿದವನು ಅದರ ಸಂಪೂರ್ಣ ಶಕ್ತಿಯನ್ನು ಪಡೆದು ಅಮರನಾಗ್ತಾನೆ, ಸಾವೇ ಇಲ್ಲದ ಚಿರಂಜೀವಿ ಆಗ್ತಾನೆ. ನನಗೆ ಗೋಚರ ಆಗಿರೋ ಪ್ರಕಾರ ಇವನೇ ನಾಗಗಳ ಜೊತೆ ಕಾಳಗಳಲ್ಲಿ ಸತ್ತವನು. ಇವನಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಇವನು ಸತ್ತಿದ್ದಾನೆ, ದೇಹ ವಿರೂಪಗೊಂಡಿದೆ. ಇಲ್ಲ ದಾಕ್ಷಾಯಿಣಿ, ಅವನು ಸತ್ತಿಲ್ಲ, ಬದುಕಿದ್ದಾನೆ. ಏನ್ ಹೇಳ್ತಾ ಇದೀಯಾ? ನನ್ನ ಅಂತರ್ಚಕ್ಷುವಿಗೆ ಇವನ ಜೀವ ತುಡಿತ ಕಾಣಿಸ್ತಾ ಇದೆ. ನನ್ನ ಶ್ರವಣ ಚಕ್ಷುವಿಗೆ ಇವನ ಎದೆ ಬಡಿತ ಕೇಳಿಸ್ತಾ ಇದೆ. ಅಂದ್ರೆ ನೀನ್ ಹೇಳ್ತಾ ಇರೋದು ಅವನು ಸತ್ತಿಲ್ಲ. 24 ವರ್ಷಗಳ ಕಾಲ ನಾಗಮಣಿ ಪೂಜೆ ಮಾಡಿದ್ದರಿಂದ ಅವನ ದೇಹ ಸತ್ತಿದ್ದರೂ ಅವನ ಜೀವ ಸತ್ತಿಲ್ಲ. ದಾಕ್ಷಾಯಿಣಿ, ಸಂಬರ ಮಂತ್ರ ಪ್ರಯೋಗ ಮಾಡು.
ಎಲ್ಲಿಂದ ಬಂದಿದ್ದ? ನಾನು ಎಲ್ಲಿದ್ದೀನಿ? ಈ ಸ್ಥಿತಿ ತಂದೋಳು ಎಲ್ಲಿ? ಯಾರು ನಿನ್ನ ಮೇಲೆ ಆಕ್ರಮಣ ಮಾಡಿದ್ದು? ಹೇಳು, ಆ ನಾಗಿನಿ ಯಾರು? ನಾಗಮಣಿಯನ್ನು ಪಡೆಯೋದು, ನಿನ್ನಿಂದ ಎಲ್ಲ ವಿಷಯವನ್ನು ತಿಳಿಯೋದಕ್ಕೆ ನಿನ್ನನ್ನ ಆಚೆ ಕರೆಸಿರೋದು. ಹೇಳು, ಈಗ ನಾಗಮಣಿ ಎಲ್ಲಿದೆ?